ಒಂದ್ ದೊಡ್ಡ ಗಾಡಿ ತಗೊಂಡ್ಮೇಲೆ ಆಟೋಮೆಟಿಕ್ ಆಗಿ ಅವರೇ ಇನ್ಫ್ಲೂಯೆನ್ಸರ್ ಯೂಟ್ಯೂಬರ್ ಆಗ್ಬಿಡ್ತಾರೆ. ವಿಡಿಯೋ ಕ್ಯಾಮೆರಾ ಕ್ಯಾಪ್ಚರ್ ಆಲ್ಸೋ ದೇ ಆರ್ ಡೂಯಿಂಗ್. ಸಕ್ಕದಾಯ್ತು ಇದು, ಕಣ್ಗೆ ಹೊಡಿತದೆ ಅಲ್ವಾ? ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ಟಿದ್ದೀರಾ ಗಾಡಿಗೆ? ಯಾವ್ದು ಬೈ ಇದು ನಂಗಾನಾಚು. ಟೈಮು ಆಲ್ಮೋಸ್ಟ್ 12:15 ಆಯ್ತು. ಇಷ್ಟು ದಿನ ನಾನು ಬೇರೆ ಕಾರ್ಗಳು ಗಾಡಿಗಳದ್ದು ರಿವ್ಯೂ ಮಾಡ್ತಾ ನನಗೆ ನನ್ನ ಗಾಡಿಗಳು ಕಾರ್ಗಳನ್ನ ಓಡ್ಸಕ್ಕೇನೆ ಟೈಮ್ ಸಿಗ್ತಿರ್ಲಿಲ್ಲ. ಸೈಕಲ್ ಬೇರೆ ಇದೆಯಲ್ಲ ಗುರು. ಹಾಯ್ ಹಾಯ್ ಹಾಯ್, ಆರಾಮ? ಲಾಂಗಿಗೆಲ್ಲ ಎತ್ಕೊಯ್ತಾ ಇರ್ತೀರಾ? ಹೆಂಗೈತೆ ಪರ್ಫಾರ್ಮೆನ್ಸು, ಸರ್ವಿಸು? ಅರ್ಥ ಆಯ್ತು ಅನ್ಸುತ್ತೆ. ಟಿವಿಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಿಂತಿದ್ದಂತ ಎಷ್ಟೊಂದು ಗಾಡಿಗಳಿಲ್ಲ, ಎಲ್ಲಾನು ಒಂದ್ ರೌಂಡ್ ಸರ್ವಿಸ್ಗೆ ಹೋಗಿದೆ. ನನಗೆ ಈ ಪಾಯಿಂಟ್ ಅಲ್ಲಿ ಅನಿಸ್ತಾ ಇರೋದೇನು ಅಂದ್ರೆ, ಕಾರು ಗಾಡಿಗಳನ್ನ ಓಡಿಸ್ಲಿಲ್ಲ ಅಂದ್ರೂ ನಾವು ರುಟೀನ್ ಸರ್ವಿಸ್ ನ ಮಾಡಿಸ್ತಾನೆ ಇರಬೇಕು. ಇಷ್ಟೊಂದು ದುಡ್ಡು ಖರ್ಚು ಮಾಡೋದ್ರಲ್ಲಿ ಅರ್ಥ ಇದೆಯಾ ಅಂತ. ಕರೆಕ್ಟ್ ಆಗಿ ಇವತ್ತು ನಾನು ಸೂಪರ್ ಬೈಕ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಸೂಪರ್ ಬೈಕ್ ರೆಡಿ ಮಾಡ್ತಾ ಇದ್ದೀರಾ? ಪ್ರಾಬಬ್ಲಿ ಆಡಿಯನ್ಸ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಿ ನೀವು ನೋಡ್ಬೇಕಾದ್ರೆ ನಿಮ್ಗೆ ಇದೊಂದು ಹುಚ್ಚಾಟ ಅನಿಸ್ಬೋದು. ಆದ್ರೆ ನನ್ನ ಮೈಂಡ್ ಸೆಟ್ ಏನಿದೆ, ನನ್ನ ಲೈಫ್ ಗೋಲ್ಸ್ ಏನಿದೆ, ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ಕಷ್ಟ ಪಡ್ತಾ ಇರೋದೇನೆ ಗಾಡಿಗಳು ಕಾರ್ಗಳನ್ನ ತಗೊಳಕ್ಕೆ. ಈ ತರ ಒಂದು ಪ್ಯಾಷನ್ ನ ಮೇಂಟೈನ್ ಮಾಡ್ಬೇಕು ಅಂದ್ರೆ ಇದಕ್ಕೋಸ್ಕರ ಅಂತಾನೆ ದುಡಿಬೇಕು, ಇದಕ್ಕೋಸ್ಕರ ಅಂತಾನೆ ದುಡ್ಡು ಮಾಡಬೇಕು. ಆದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತಲ್ವಾ ಅಲ್ವಾ ಚಿನಿ? ಕಾರ್ ಕೆಳಗೋಗ್ಬಿಟ್ಟಿದ್ಯಾ? ಕಾರ್ ವಿಡಿಯೋಗಳನ್ನ ಮಾಡಿದಾಗ ಸುಮಾರು ಜನ ಕಮೆಂಟ್ ಆಗ್ತಾರೆ ಮೋಟೋ ವ್ಲಾಗ್ ಮಾಡು ಅಂತ. ಮೋಟೋ ವ್ಲಾಗ್ ಹೆಂಗ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಇವತ್ತೊಂದು ಟ್ರೈ ಮಾಡೇ ಬಿಡ್ತೀನಿ. ಇದನ್ನ ನಾನು ಸೂಪರ್ ಬೈಕ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಇದೊಂದು ಅಡ್ವೆಂಚರ್ ಟೂರರ್. ಆದ್ರೆ ಈ ದುಡ್ಡಿಗೆ ನಿಮ್ಗೊಂದು ಸೂಪರ್ ಬೈಕ್ ಕೂಡ ಸಿಗುತ್ತೆ. ಈ ತರ ಒಂದು ದೊಡ್ಡ ಗಾಡಿ ಅಥವಾ ಒಂದು ಸೂಪರ್ ಬೈಕ್ ನ ತಗೊಂಡ್ರೆ ಒಂದು ವರ್ಷಕ್ಕೆ ನಿಮ್ಗೆ ಎಷ್ಟು ಖರ್ಚು ಬೀಳುತ್ತೆ, ಎಷ್ಟು ಸೇವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಬಿಸಿಲು ಬರ್ತಿದೆ, ತುಂಬಾ ಒಳ್ಳೇದು. ಲಾಸ್ಟ್ ಟ್ರಿಪ್ ಅಲ್ಲಿ 4293 ಕಿಲೋಮೀಟರ್. ನಾನಂತೂ ಗಾಡಿಗಳನ್ನ ಕಾರ್ಗಳನ್ನ ತಗೊಂಡ್ರೆ ಯಾವತ್ತೂ ಕೂಡ ಅದನ್ನ ಯೂಟ್ಯೂಬ್ ಗೋಸ್ಕರ ಅಂತ ತಗೊಂಡಿಲ್ಲ, ವ್ಯೂಸ್ ಗೋಸ್ಕರ ಅಂತ ತಗೊಂಡಿಲ್ಲ. ನನಗೆ ಬೇಕು ಅನ್ಸಿತ್ತು ಅದಕ್ಕೋಸ್ಕರ ತಗೊಂಡಿರೋದು. ಆದ್ರೆ ಅದನ್ನೆಲ್ಲ ಇಟ್ಕೊಂಡಿರೋದಕ್ಕೆ ನನಗಂತೂ ಖುಷಿ ಇದೆ. ಅದೇ ತರ ಒಂದ್ ಕಡೆ ಮನ್ಸಿಗೆ ನೋವಿದೆ ಗುರು, ಏನ್ ಇಷ್ಟೊಂದು ದುಡ್ಡು ಖರ್ಚಾಗ್ತಿದ್ಯಲ್ಲ ಅಂತ. ಸುಮಾರು ಜನ ಹೇಳ್ತಾರೆ ಗಾಡಿಗಳು ಕಾರ್ಗಳು ಒಂದು ಲಯಬಿಲಿಟಿ, ಇದು ಯಾವ್ದೇ ತರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಡೋದಿಲ್ಲ ಅಂತ. ಆಸ್ ಅ ಫಿನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಅವ್ರು ಹೇಳೋದೆಲ್ಲ ಕರೆಕ್ಟ್. ಆದ್ರೆ ಎಮೋಷನಲ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ನಮ್ಮ ಹುಡುಗರು ಕಾರ್ಗಳು ಬೈಕ್ ಗಳಿಗಿಂತ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲ ಗುರು. ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊರಟೋಗ್ತೀನಿ ಕಣಲೇ. ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ 516ನೇ ಜಯಂತಿಯ ಶುಭಾಶಯಗಳು. ಎಷ್ಟೊಂದ್ ಜನ ಹೊಸ ಗಾಡಿಗಳು ತಗೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ. ಈ ಮೈಸೂರೇ ಒಂಥರ ವೈಭವ ಗುರು. ಎಲ್ಲಾ ಕಡೆ ನೀವೇನ್ ಹುಡುಗರನ್ನ ನೋಡ್ತಾ ಇದೀರಾ, ಇವತ್ತು ಮೊದಲನೇ ಆಷಾಢ ಶುಕ್ರವಾರ ಅಂಗಡಿಯವರು ಹೋಟೆಲ್ ಅವರು ಮೈಸೂರು ಬೀದಿನಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. 700 ರೂಪಾಯಿ ನಾರ್ಮಲ್ ಪೆಟ್ರೋಲ್. ಶ್ರೀ ದುರ್ಗಾಂಬಾ ಟ್ರಾವೆಲ್ ಯಾವುದೇ ಗಾಡಿನ ತಗೊಂಡ್ರು 50,000 ಗಾಡಿ ಆಗಿರ್ಬೋದು, 50 ಲಕ್ಷದ ಗಾಡಿ ಆಗಿರ್ಬೋದು, ಫಸ್ಟ್ ಇನ್ವೆಸ್ಟ್ಮೆಂಟ್ ನ ಪಕ್ಕಕ್ಕೆ ಇಟ್ರೆ ನೆಕ್ಸ್ಟ್ ಬರುವಂತ ಮೇಜರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಪೆಟ್ರೋಲ್. ಇದರಲ್ಲಿ 95 ಆಕ್ಟೇನ್ ಪೆಟ್ರೋಲ್ ಹಾಕ್ಸೋದೇನ್ ಬೇಕಾಗಿಲ್ಲ, ನಾರ್ಮಲ್ ಪೆಟ್ರೋಲ್ ಅಲ್ಲೇ ಓಡುತ್ತೆ. ವೆರಿ ಗುಡ್ ಬಾಯ್ ಇದು. ಆನ್ ಅನ್ ಆವರೇಜ್ ನಿಮ್ಗೆ 15 ರಿಂದ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ 1 ಲೀಟರ್ಗೆ 20 ಕಿಲೋಮೀಟರ್ ಅಂದ್ರೆ ಅಣ್ಣ ಲೀಟರ್ ಎಷ್ಟಿದೆ ಪೆಟ್ರೋಲ್? 102 ಡಿವೈಡೆಡ್ ಬೈ 20 ಅಂದ್ರೆ 5 ರೂಪಾಯಿ 10 ಪೈಸಾ. 5,000 ಕಿಲೋಮೀಟರ್ ಇಂಟು 5 ರೂಪಾಯಿ, ವರ್ಷಕ್ಕೆ 25,000 ಪೆಟ್ರೋಲ್ ಬೇಕು. ನೀವೇನಾದ್ರೂ ಇದನ್ನ 10,000 ಕಿಲೋಮೀಟರ್ ಓಡಿಸಿದ್ರೆ 50,000 ರೂಪಾಯಿ ಖರ್ಚು ಮಾಡಬೇಕು. ಇದಾದ್ರೆ ಪರವಾಗಿಲ್ಲ ಗುರು. ನನ್ನ ಜಿಪ್ಸಿ 5 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. 10,000 ಕಿಲೋಮೀಟರ್ ಓಡಿಸಕ್ಕೆ 2 ಲಕ್ಷ ಖರ್ಚು ಮಾಡಬೇಕಾ? ಜಿಪ್ಸಿನ ಏನ್ ನೋಡ್ತಾ ಇದೀರಾ? ಇಲ್ಲಿ ಡಿಟೋ ಅವ್ರದ್ದು ಸ್ಟಿಕ್ಕರ್ ಇದೆ. ಒಂದು ಖುಷಿ ವಿಷಯ ಏನು ಅಂದ್ರೆ ಈ ಸಲ ರಾಹುಲ್ ಡಿಟೋ ಅವ್ರು ಮಾಡಿರುವಂತ ಪೀಸ್ ಸಾಂಗ್ ಅಲ್ಲಿ ನಮ್ ಜಿಪ್ಸಿ ಇದೆ. RX ಅಲ್ಲಿ ಥ್ರಾಟಲ್ ಕೊಟ್ಟು ಇದ್ರಲ್ಲಿ ಥ್ರಾಟಲ್ ಕೊಟ್ರೆ ಎಳ್ಕೊಂಡು ಹೋಗ್ಬಿಡುತ್ತೆ. ಲಾಸ್ಟ್ ದಸರಾ ಟೈಮ್ ಅಲ್ಲಿ ಅನ್ಸುತ್ತೆ ಮೋಸ್ಟ್ಲಿ ನಾನು ಬ್ರೇಕ್ ಪ್ಯಾಡ್ ಗಳನ್ನ ಚೇಂಜ್ ಮಾಡಿದ್ದು. ನನಗನ್ನಿಸ್ದಂಗೆ ಒಂದು 10,000 ಕಿಲೋಮೀಟರ್ ಬರುತ್ತೆ ಕರೆಕ್ಟ್ ಆಗಿ ಓಡಿಸಿದ್ರೆ. ಬ್ರೇಕ್ ಪ್ಯಾಡ್ ಏನಾದ್ರು ಚೇಂಜ್ ಮಾಡ್ಬೇಕಾ? ನಿಮ್ ಶೈರಿ ಚೆಕ್ ಮಾಡುವ. ಇನ್ನೂ ಇದೆ. ಇದರಲ್ಲಿ ಹಿಂದ್ಗಡೆ 1 ಸೆಟ್ ಬ್ರೇಕ್ ಪ್ಯಾಡ್ ಹಾಕ್ಬೇಕು, ಮುಂದ್ಗಡೆ 2 ಸೆಟ್ ಬ್ರೇಕ್ ಪ್ಯಾಡ್ ಹಾಕ್ಬೇಕು. ಏನಕ್ಕೆ ಅಂದ್ರೆ 2 ಡಿಸ್ಕ್ ಇದೆ. 60 ಯೂರೋ ಇದೆಯಾ ಒಂದ್ ಬ್ರೇಕ್ ಪ್ಯಾಡ್ಗೆ? 1 ಯೂರೋ 100 ರೂಪಾಯಿ ಇದೆ. 60 ಯೂರೋ ಅಂದ್ರೆ 6,000 ರೂಪಾಯಿ. 6 2 12 6 3 18,000 ರೂಪಾಯಿ. ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ವಿತ್ ಕಾಸ್ಟ್ಲಿ ಬೈಕ್ಸ್ ಕಮ್ಸ್ ಎಕ್ಸ್ಪೆನ್ಸಿವ್ ಮೇಂಟೆನೆನ್ಸ್. ಅಮೆರಿಕಾ ಕಾನ್ವೆಂಟ್ ಓದಿದ್ದು. A few moments later. ಬೆಟ್ಟಕ್ಕೆ ಎಂಟ್ರೆನ್ಸ್ ಇಲ್ಲ. ಯಾವತ್ತಿಂದ? ಆಷಾಢ ಅಂತನಾ? ಬೆಟ್ಟಕ್ಕೆ ಇವತ್ತು ಎಂಟ್ರಿ ಇಲ್ವಂತೆ. ಅಲ್ಲಿ ಪಾಪ ಹೋಗ್ಬೇಡಿ ಅಂತ ಹೇಳಿದ್ರು. ಅವ್ರ ಮಾತಿಗೆ ಮರ್ಯಾದೆ ಕೊಟ್ಬಿಟ್ಟು ವಾಪಸ್ ಹೋಗೋಣ. ಎಷ್ಟು ಒಳ್ಳೆ ಹುಡುಗ ನಾನೇನು ಜಾಣ್ ಮುಂಡೆದೆ. ಈ ದೊಡ್ಡ ಗಾಡಿಗಳಿಗೂ ಚಿಕ್ಕ ಗಾಡಿಗಳಿಗೂ ಏನ್ ಡಿಫ್ರೆನ್ಸ್ ಇದೆ ಗುರು? ಜಾಸ್ತಿ ದುಡ್ಡು ಕೊಟ್ರೆ ಏನ್ ಟ್ರಾಫಿಕ್ ಕಮ್ಮಿ ಆಗ್ಬಿಡುತ್ತಾ? ನಿನಗೆ ರೆಡ್ ಲೈಟ್ ಬೀಳೋದಿಲ್ವಾ? ಗ್ರೀನ್ ಲೈಟ್ ಅಲ್ಲೇ ಕಳ್ಸಿಕೊಟ್ಬಿಡ್ತಾರ ಅಂತ ನೀವು ಕೇಳಬಹುದು. ಇದು ಹೆಂಗೆ ಅಂದ್ರೆ, ನಿಮ್ಗೆ ಯಾರೋ ಒಂದು ಹೀರೋಯಿನ್ ಇಷ್ಟ ಅನ್ಕೊಳ್ಳಿ. ಚಿಕ್ಕ ವಯಸ್ಸಿಂದ ಅವರು ಅಂದ್ರೆ ನಿಮ್ಗೆ ಪ್ರಾಣ. ಆದ್ರೆ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೋತೀರಾ. ಆದ್ರೆ ಆಗ್ತೀರಾ? ಇಲ್ಲ, ಇಲ್ಲ. ನಿಮ್ ಪುಣ್ಯಕ್ಕೆ ಮಧ್ಯ ಯಾರಾದ್ರೂ ಸಿಕ್ಕಿದ್ರೆ ಅವ್ರ ಮೇಲೆ ಪ್ರೀತಿಯಾಗಿ ಅವ್ರ ಜೊತೆ ಸೆಟ್ಲ್ ಆಗ್ತೀರಾ. ಇನ್ನು ಡಬಲ್ ಪುಣ್ಯ ಮಾಡಿದ್ರೆ ನಿಮ್ಗೆ ಲೈಫಲ್ಲಿ ಸೈಕ್ ಮಾಡಕ್ ಯಾರು ಸಿಗೋದಿಲ್ಲ. ಮನೇಲಿ ತೋರಿಸಿದವ್ರನ್ನ ಕಟ್ಕೊಂಡು ಸೆಟ್ಲ್ ಆಗ್ತೀರಾ. ಆ ಹೀರೋಯಿನ್ ಮದುವೆ ಆಗ್ಬೇಕು ಅನ್ನೋ ಆಸೆ ಮಟಾಶ್. ಅದೇ ಅಪ್ಪಿ ತಪ್ಪಿ ನೀವು ಆ ಹೀರೋಯಿನ್ ಮದುವೆ ಆಗ್ಬಿಟ್ರೆ ಹೆಂಗಿರುತ್ತೆ? ಆಗ್ತಿದ್ಯಾ?
ಚುಮು ಚುಮು ಅನ್ಸ್ತಿದ್ಯಾ? ಈ ಗಾಡಿಗಳು ಅದೇ ತರ ಗುರು. ಚಿಕ್ಕ ವಯಸ್ಸಿಂದ ಈ ತರ ದೊಡ್ಡ ದೊಡ್ಡ ಗಾಡಿಗಳನ್ನ ಇಟ್ಕೊಂಡು ಓಡಾಡಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ನಮ್ಮ ಹತ್ರ ಎಷ್ಟೊಂದ್ ಸಲ ಈ ತರ ದೊಡ್ಡ ಗಾಡಿಗಳನ್ನ ತಗೊಳಕ್ಕೆ ಕಾಸಿರೋದಿಲ್ಲ, ಬೇರೆ ಜವಾಬ್ದಾರಿಗಳಿರುತ್ತೆ. ಆದ್ರೆ ಲೈಫ್ ಅಲ್ಲಿ ಲಕ್ ಅನ್ನೋ ಲಾಟ್ರಿ ಒಂದ್ಸಲ ಹೊಡೆದ್ರೆ ನಾವು ಈ ತರ ಗಾಡಿಗಳನ್ನ ತಗೊಳಂಗ್ ಆಗ್ತೀವಿ. ಅವಾಗ ನಮಗೂ ಮನ್ಸೊಳಗೆ ಅದೇ ತರ ಚುಮು ಚುಮು ಆಗುತ್ತೆ. ಆ ಫೀಲಿಂಗ್ಗೋಸ್ಕರ ನಾವ್ ಇಷ್ಟು ದುಡ್ಡು ಹಾಕೋದು. ಲೈಫ್ ಅಲ್ಲಿ ಒಂದು ಕಾರು ಗಾಡಿನ ತಗೊಳಕ್ಕೆ ಎಷ್ಟು ಚಪ್ಪಲಿ ಸೌಸ್ಬೇಕು ಗುರು. ಒಂದ್ ನಿಮಿಷ, ಈ ಗಾಡಿ ಟೈರ್ ಏನಾದ್ರು ಸೌದೋಗಿದ್ಯಾ? ಓಹೋ, ಏನಂದ್ರಿ? ಟೈರ್ ಕಾಸ್ಟ್ ಎಷ್ಟಾಯ್ತು ಅಂತ ಹೇಳ್ತೀನಿ. ಪಿರೆಲಿ ಸ್ಕಾರ್ಪಿಯನ್ STR ಅಂತ ಒಂದು ಟೈರ್ ಇದೆ, 43,500. ಇದು ಒಂದು 10,000 ಕಿಲೋಮೀಟರ್ ಬರುತ್ತೆ ಗುರು. 40,000. ನಮ್ಮ ಮನೇಲಿ ಮುಂಚೆ ಆಕ್ಟಿವ್ ಉಂಡಾಗೆ 300 ರೂಪಾಯಿ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯೂಸ್ಡ್ ಟೈರ್ ಗಳನ್ನ ತಂದು ಹಾಕಿಸ್ತಾ ಇದ್ವಿ. ಇವಾಗ 2 ಸಲ ಈ ಗಾಡಿ ಟೈರ್ ಚೇಂಜ್ ಮಾಡೋ ಬದಲು ಒಂದು ಆಕ್ಟಿವ್ ಅನ್ನೇ ತಗೊಂಡ್ಬಿಡ್ಬೋದು. ನಿಮ್ಮ ಹತ್ರ ಖರ್ಚು ಮಾಡಕ್ ದುಡ್ಡು ಇದೆ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಗಾಡಿ ಈ ಸೆಗ್ಮೆಂಟ್ ಅಲ್ಲಿ ಟೈಗರ್ ಕಿಂಗು. ರೋಡ್ ಕಿಂಗು. ನನಗೂ ವಯಸ್ಸಾಯ್ತು ಅಂದ್ರೆ ಪ್ರಾಬಬ್ಲಿ ಈ ತರದೊಂದು ಹಳೆ ಗಾಡಿ ತಗೊಂಡು ಸೆಟ್ಲ್ ಆಗ್ಬಿಡ್ತೀನಿ ಗುರು. ಈ ತರ ದೊಡ್ಡ ಗಾಡಿಗಳಲ್ಲಿ ಅಂದ್ರೆ ಸೈಜ್ ವೈಸ್ ಹೇಳ್ತಾ ಇರೋದು, ಕಾಸ್ಟ್ ವೈಸ್ ಅಲ್ಲ. ಮೇಜರ್ ಪ್ರಾಬ್ಲಮ್ ಬರೋದೇನು ಅಂದ್ರೆ ಗಾಡಿ ಓಡಿಸ್ಬೇಕಾದ್ರೆ ಬೀಳೋದಿಲ್ಲ ಅಂದ್ರೂ ನಿಂತಿದ್ ಕಡೆ ಜಾರ್ಕೊಂಡ್ಬಿಡುತ್ತೆ ಗುರು. ಇದಕ್ಕೆ ನಾವೇನ್ ಮಾಡ್ತೀವಿ, ಗಾಡಿಗಳು ತಗೊಂಡ ತಕ್ಷಣನೇ ಆಕ್ಸೆಸರೀಸ್ ಹಾಕಕ್ ಶುರು ಮಾಡ್ಬಿಡ್ತೀವಿ. ಇರಿ ತೋರಿಸ್ತೀನಿ ನಿಮ್ಗೆ. ನೆನಪಾದಾಗ ಎಲ್ಲ ತೋರಿಸ್ಬಿಡ್ಬೇಕು. ನಿಲ್ಸಿ ಇಲ್ಲಿ ನೋಡಿ, ಇದರಲ್ಲಿ ಕ್ರಾಶ್ ಗಾರ್ಡ್ ಇದೆ. ಈ ರ್ಯಾಲಿ ಪ್ರೋ ಮಾಡೆಲ್ ಅಲ್ಲಿ ಸ್ಟಾಕ್ ಅಲ್ಲೇ ಬಂತು. ಜೊತೆಗೆ ಈ ಲೈಟ್ ಕೂಡ ಸ್ಟಾಕ್ ಅಲ್ಲೇ ಬಂದಿರೋದು. ಇಲ್ಲೊಂದಿದೆ ನೋಡಿ, ಟ್ಯೂಬ್. ಚೈನ್ ಲೂಪ್ ಮಾಡ್ತೀವಲ್ಲ 500 ಕಿಲೋಮೀಟರ್ ಒಂದ್ಸಲ, ಚೈನ್ ಆಯಿಲ್ ಹಾಕ್ತಿವಲ್ಲ, ಇದು ಆಟೋಮೆಟಿಕ್ ಆಗಿ ಲೂಪ್ ಮಾಡುತ್ತೆ. ನಾನು ಈ ಗಾಡಿನಲ್ಲಿರುವಂತ ಆಕ್ಸೆಸರಿ ಕಾಸ್ಟ್ ನ ಇವಾಗ ಇನ್ಕ್ಲೂಡ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಅಂದಾಜು ಈ ತರ ಗಾಡಿ ತಗೊಂಡಾಗ ಆಕ್ಸೆಸರಿ 1 ಲಕ್ಷ ಅಂತ ಅನ್ಕೊಳ್ಳಿ. ಆದ್ರೆ ಗಾಡಿ ಬಿದ್ದಾಗ ಆಕ್ಸೆಸರೀಸ್ ಏನೋ ಸೇವ್ ಮಾಡುತ್ತೆ, ಆದ್ರೆ ವಾಪಸ್ಸು ಅದಕ್ಕೆ ಪಾರ್ಟ್ಸ್ ಗಳಿಗೆ ಕಾಸು ಬೇಕಲ್ಲ ಗುರು. ಅವಾಗ ಬರೋದು ಇನ್ಶೂರೆನ್ಸ್. ನಾನು ಬೇಸಿಕ್ ರೇಂಜ್ 25,000 ಅಂತ ಹಾಕೊಂಡಿದ್ದೀನಿ. ನೀವು ಯಾವ ತರ ಮಾಡಿಸ್ತೀರಾ? ಬಂಪರ್ ಟು ಬಂಪರ್ ಮಾಡಿಸ್ತೀರಾ, ಕೀಗ್ ಇನ್ಶೂರೆನ್ಸ್ ಮಾಡಿಸ್ತೀರಾ, ಇಂಜಿನ್ ಇನ್ಶೂರೆನ್ಸ್ ಮಾಡಿಸ್ತೀರಾ, ಕಾಂಪ್ರಿಹೆನ್ಸಿವ್ ಮಾಡಿಸ್ತೀರಾ? ಹೋಗೋಣ, ನೀನ್ ಹೋಗು, ಇಲ್ಲ ನನ್ಗೆ ಹೋಗಕ್ ಬಿಡು. ಇನ್ನ ಎವ್ರಿ 5,000 ಕಿಲೋಮೀಟರ್ ಒಂದ್ಸಲ ಇದರಲ್ಲಿ ಜನರಲ್ ಮೇಂಟೆನೆನ್ಸ್ ಅಂತ ಬರುತ್ತೆ. ಆಯಿಲ್ ಚೇಂಜ್ ಮಾಡಬೇಕು, ಆಯಿಲ್ ಫಿಲ್ಟರ್ ಚೇಂಜ್ ಮಾಡಬೇಕು. ಆಯಿಲ್ ಫಿಲ್ಟರ್ಗೆ 3,000 ಇದೆ. ಶ್ರೇಯಸ್ ಇಲ್ವಾ ಬೈಕಲ್ಲಿ? ಪಕ್ಕೇಲೋ ಇಂಜಿನ್ ಆಯಿಲ್ ಎಲ್ಲ ಐತಲ್ವಾ? ನಾನು ಎವ್ರಿ 5,000 ಕಿಲೋಮೀಟರ್ ಒಂದ್ಸು ಆಯಿಲ್ ಚೇಂಜ್ ಮಾಡಿಸ್ತೀನಿ. ಏನಕ್ಕೆ ಅಂದ್ರೆ ನನಗೆ ಆಯಿಲ್ ಸ್ಪಾನ್ಸರ್ ಇದೆ. ಅವ್ರು ಸ್ಪಾನ್ಸರ್ ಮಾಡೋಕ್ಕೂ ಮುಂಚೆನೆ ದುಡ್ಡು ಕೊಟ್ಟು ಪಕ್ಕಿಲೋ ಆಯಿಲ್ ಹಾಕ್ಸಿ ಅದು ಚೆನ್ನಾಗಿದೆ ಅಂತ ಅವ್ರ ಹಿಂದೆ ಬಿದ್ದು ಸ್ಪಾನ್ಸರ್ಶಿಪ್ ತಗೊಂಡೆ. ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅಲ್ವಾ? ಬಟ್ ಮನಿ ಸೇವ್ಡ್ ಇಸ್ ಮನಿ ಅರ್ನ್ಡ್ ಅಂತಾರೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇನ್ನ ಎಂಜಿನ್ ಆಯಿಲ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 3.1 ಲೀಟರ್ ಆಯಿಲ್ ತಗೊಳುತ್ತೆ. ಆ ಕಡೆ 3.25 ಅಲ್ಲ, 3.25 ಅಲ್ಲ, 3.1 ಅಂತ. ನಮ್ ಬೈಕರ್ಸ್ ಹತ್ರ ಬ್ರಷ್ ಯಾವಾಗ್ಲೂ ಇರುತ್ತೆ, ಅಲ್ಲೂ ಜಕ್ಕಲ್ಲ, ಚೈನು ಜಕ್ಕೆ. 2010 4 ಬಾಟ್ಲು ಇಂಟು 2010 ರೌಂಡ್ ಫಿಗರ್ 8,000 ಅನ್ಕೊಳ್ಳೋಣ. ಟೀನ್ ಚೆಕ್ಗೆ 15,000 ಆಯ್ತು. ಲೇಬರ್ ಎಷ್ಟು ತಗೋತಾರೆ ಆ ತರ ಗಾಡಿಗಳಿಗೆ? 3,000 4,000. ಸರ್ ಇಶ್ಯೂ ಬಂದ್ರೆ ಅದನ್ನ ಸ್ವಲ್ಪ ಡಯಾಗ್ನೈಸ್ ಮಾಡಕ್ಕೆ ಮತ್ತೆ ತಗೊಳಬೇಕು. ಇವಾಗ ಪೀರಿಯಾಡಿಕಲ್ ಮೇಂಟೆನೆನ್ಸ್ ಅಂತ ಒಂದಿಷ್ಟು ಕಾಸ್ಟ್ ಅಂತ ಇಟ್ಕೊಳ್ಳಿ. ಬಂದಂಗೆ ಬರ್ದೇ ಇರ್ಲಕ್ಕ ಒಂದ್ 20,000 ಅದು. ವರ್ಷಕ್ಕೆ 30,000 ಸರ್ವಿಸ್ ಅಂತ ಅನ್ಕೊಳ್ಳಿ. ಎಲೆಕ್ಟ್ರಾನಿಕ್ಸ್ ಇಲ್ದಿರೋ ಗಾಡಿಗಳು ತಗೊಂಡ್ರೆ ಬೆಟರ್. Z900 ಒಸಿ ಜನ ತಗೋತಾವ್ರ ಇವಾಗ. 900 ಬಿಡಿ, ಅದೊಂಥರ ಡ್ಯೂಕ್ ಆದಂಗೆ ಆಗ್ಬಿಡುತ್ತೆ. ಈ ಗಾಡಿಗಳಿಗೆ ವಯಸ್ಸು ಆಗ್ತಾ ಈ ಗಾಡಿಗಳು ಜಾಸ್ತಿ ಓಡ್ತಾ ಲೀನಿಯರ್ ಆಗಿ ಇದ್ರ ಸರ್ವಿಸ್ ಕಾಸ್ಟ್ ಜಾಸ್ತಿ ಆಗಲ್ಲ, ಎಕ್ಸ್ಪೋನೆನ್ಷಿಯಲ್ ಆಗುತ್ತೆ. ಇಲ್ಲೇನ್ ಮನೆ ನೋಡ್ತಾ ಇದ್ರಲ್ಲ, ಮುಂಚೆ ಇಲ್ಲೇ ನಾವು ಬಾಡಿಗೆಗೆ ಇದ್ದಿದ್ದು. ಇದೇ ಗರಾಜ್ ಒಳಗಡೆ KTM ನಿಲ್ಲಿಸ್ತಾ ಇದೆ, ಡ್ಯೂಕ್ 200. ಇಲ್ಲೆಲ್ಲೋ ಒಂದ್ ಕಡೆ ವೈರ್ ಕಟ್ ಆಗ್ಬೋದು, ಅಲ್ಲೆಲ್ಲೋ ರೇಡಿಯೇಟರ್ ಫ್ಯಾನ್ ವರ್ಕ್ ಆಗದೆ ಇರ್ಬೋದು. ಬರುತ್ತೋ ಬರಲ್ವೋ 10,000 ಕಿಲೋಮೀಟರ್ಗೆ ಒಂದು 15,000 ಅಂತೂ ಇಡ್ಲೇಬೇಕು ಕನ್ಸ್ಯೂಮಬಲ್ಸ್ಗೆ. ಅದು ಇವಾಗ ನಮ್ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಯಾವಾಗ್ಲಾದ್ರೂ ಒಂದ್ ಟೈಮಲ್ಲಿ ಅಟ್ಕಾಯಿಸ್ಕೊಳ್ಳುತ್ತೆ. ಎಷ್ಟು ದುಡ್ಡು ಬಂದ್ರು ಸಾಲಲ್ಲ, ಬೇರೆ ಅವನ್ ಕಣ್ ದೃಷ್ಟಿ. 2,03,000 ಅನ್ನೋದು ಒಂದು ಆವರೇಜ್ ಫಿಗರ್. 1.5 ಲಕ್ಷನೂ ಆಗ್ಬೋದು, 3 ಲಕ್ಷನೂ ಆಗ್ಬೋದು. ಇದಕ್ಕೆಲ್ಲ ನಾನು ಅಂಜಲ್ಲ, ಇದಕ್ಕಿಂತ ಕಷ್ಟ ದಿನಗಳು ನೋಡಿದೀವಿ. ಅಲ್ಟಿಮೇಟ್ ಆಗಿ ನಾನು ಹೇಳೋದು ಒಂದೇ ಗುರು, ಯಾರನ್ನು ಮೆಚ್ಚಿಸಕ್ಕೆ, ಯಾರನ್ನು ಉರ್ಸಕ್ಕೆ ನೀವ್ ಈ ತರ ದೊಡ್ಡ ಗಾಡಿಗಳನ್ನ ತಗೋಬೇಡಿ, ಅಥವಾ ಜೀವನದಲ್ಲಿ ಏನೇ ದೊಡ್ಡ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ನಿಮಗ್ ಬೇಕಾ ನೀವು ಮಾಡಿ ಅಷ್ಟೇ. ದಿನಕ್ಕೆ 2 ಸಲ ಸ್ನಾನ ಮಾಡಿದ್ರು ಸೆಂಟ್ ಹೊಡ್ಕೊಳ್ಳೋ ಅಂತ ಸೊಸೈಟಿ ಇದು. ಇಲ್ಲಿ ಮೇಲ್ಮೇಲೆ ನೀವು ಎಷ್ಟೇ ಶುದ್ಧವಾಗಿದ್ದೀನಿ ಅಂತ ತೋರಿಸಿದ್ರು, ಮೇಲ್ಮೇಲೆ ಎಷ್ಟೇ ಖುಷಿಯಾಗಿದ್ದೀನಿ ಅಂತ ತೋರಿಸಿದ್ರು, ಮೇಲ್ಮೇಲೆ ಎಷ್ಟೇ ಶ್ರೀಮಂತ ಅಂತ ತೋರಿಸಿದ್ರು ಏನು ಡಿಫರೆನ್ಸ್ ಆಗೋದಿಲ್ಲ. ನೀವು ಒಳಗಡೆಯಿಂದ ಎಷ್ಟು ಖುಷಿಯಾಗಿದ್ದೀರಾ, ಒಳಗಡೆಯಿಂದ ಎಷ್ಟು ಶ್ರೀಮಂತರಾಗಿದ್ದೀರಾ ಅನ್ನೋದು ಮಾತ್ರ ಮ್ಯಾಟರ್ ಆಗುತ್ತೆ. ಸೊಸೈಟಿನ ಸ್ಯಾಟಿಸ್ಫೈ ಮಾಡಕ್ಕೋಸ್ಕರ ಫೇಕ್ ಹ್ಯಾಪಿನೆಸ್ ಹಿಂದೆ ಹೋಗ್ಬೇಡಿ. ನಿಮ್ಮನ್ನ ನೀವು ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕೋಸ್ಕರ ರಿಯಲ್ ಹ್ಯಾಪಿನೆಸ್ ಹಿಂದೆ ಹೋಗಿ. ಇಷ್ಟೊತ್ತು ವಿಡಿಯೋದಲ್ಲಿ ಬಡ್ಕೊಂಡೆ ಗಾಡಿಗೆ 2 ಲಕ್ಷ ಖರ್ಚಾಗತ್ತೆ ಅಂತ. ಅದು ಬರೀ ಒಂದ್ ಗಾಡಿಗೆ ಗುರು. ಮಿಕ್ಕಿರೋ ಗಾಡಿಗಳನ್ನ, ಕಾರ್ಗಳನ್ನ ಮೇಂಟೈನ್ ಮಾಡಕ್ಕೆ ಅರ್ದು ಊರ್ ಬಾಗ್ಲಾಗ್ತಿದೆ. ನೋಡ್ರಯ್ಯೋ ಪಾಪ ಅನಿಸ್ತಿದೆ. ಎಷ್ಟು ಖರ್ಚಾಗತ್ತೆ ಅಂತ ಹೇಳ್ತಾ ಇದೆ ಈ ಗಾಡಿ ಮೇಂಟೈನ್ ಮಾಡಕ್ಕೆ. 2,000 ಅನ್ಸ್ಬೋದು. ಏನೋ ಇನ್ನೊಂದ್ ಗಾಡಿ ತಗೋಬೇಕಲ್ಲ, ಅದಕ್ಕೆ ಕೆಲ್ಸಕ್ಕೆ ಬಂದೆ. ನಮ್ದೇನೋ ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಸುಮಾರು ಜನ ಸ್ಕ್ಯಾಮ್ ಸೂಪರ್ ಬೈಕ್ ಓನರ್ಸ್ ಗಳಿಗೆ ಇನ್ನೊಂದು ಮೇಜರ್ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ಕಾಪ್ಸ್ ನಿಲ್ಲಿಸಿದಾಗ ಫೈನ್ ಕಟ್ಟೋದು. ಫೈನ್ ಕಟ್ಟೋಷ್ಟೆಲ್ಲ ಅವ್ರಿಗೆ ನಿಯತ್ತಿರೋದಿಲ್ಲ, ಅಲ್ಲೂ ಲಂಚ ಹೊಡಿತಾರೆ. ಅದ್ ನಂದಲ್ಲ, ನಮ್ ಚಿಕ್ಕಪ್ಪನ್ ಗಾಡಿ ಅದು.
ನಿಂತಿದಾಗ್ಲೇ ಬಂದು ಹಿಂದೆ ಹೊಡಿತಾವ್ರ ನಿಮ್ಗೆ ಬಗ್ಗದ್ರೆ ಏನ್ ಕತೆ? ನಾಯಿ ಹೊಡೆದಂಗ್ ಹೊಡಿಲಾತಾರಿ, ಮೈ ನಡಗ್ಲಾತದ್ರಿ ಇನ್ನಾದ್ರು.